ಸರ್ಕಾರದ ಶಾಸಕರು ಈ ರೀತಿ ಬಿಟ್ಟಿ ಪ್ರಚಾರಕ್ಕೆ ಯಾಕೆ ಕೂತ್ರೆ ಗೊತ್ತಿಲ್ಲ. ಒಂದೇ ಉದ್ದೇಶ, ಇವ್ರದ್ದು ಏನು ಅಭಿವೃದ್ಧಿ ಆಗಿಲ್ಲ ಈ ರಾಜ್ಯದಲ್ಲಿ, ಈ ತಾಲೂಕಲ್ಲಿ. ಅವ್ರ ಉದ್ದೇಶ ಏನು, ಆಗಿರೋ ಬಿಲ್ಡಿಂಗ್ನ ಜನಗಳಿಗೆ ತೋರಿಸ್ಬೇಕು. ಇಲ್ಲಿ ಪರಿಸರ ಹಾಳಾಗುತ್ತೋ ಇನ್ನೊಂದು ತೊಂದರೆ ಆಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಖಂಡಿತವಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು ಏನು ನಮ್ಮ ಅರಣ್ಯ ಇಲಾಖೆಯವರು ಮತ್ತು ಮಾನ್ಯ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ತಪ್ಪು ಯಾರು ಮಾಡಿದಾರೋ ಅವ್ರನ್ನ ತನಿಖೆ ಮಾಡಿ ಅವ್ರ ಮೇಲೆ FIR ಆಗಬೇಕು, ಇವ್ರಿಗೆ ಶಿಕ್ಷೆಗೊಳಪಡಿಸ್ಬೇಕು. ಯಾಕಂದರೆ ಇವತ್ತು ಬರದ ನಾಡು ನಮ್ಮ ಚಳ್ಳಕೆರೆ. ಎಲ್ಲ ಒಂದು ಕಡೆ ಹಸೀಕರಣ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಅರಣ್ಯ ಇಲಾಖೆ ಖರ್ಚು ಮಾಡುತ್ತೆ. ಅಂಥದ್ರಲ್ಲಿ NSS ಹುಡುಗರು, NCC ಹುಡುಗರು, ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದನ್ನು ಸುಮಾರು 30-40 ವರ್ಷದಿಂದ ಇಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳೆಲ್ಲ ಹಾಕಿರ್ತಕ್ಕಂಥ ಗಿಡಗಳು ಇವತ್ತು ಒಂದು ನೆರಳಿನ ಪ್ರತಿಫಲ ರೂಪವಾಗಿ ನಮಗೆ ಕೊಡ್ತಾ ಇತ್ತು. ಇವತ್ತು ಶಾಲಾ ಮಕ್ಕಳಿಗೆಲ್ಲ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ಯಾವ ಮನೆಗಳಾಗಲಿ ಹಾಸ್ಟೆಲ್ಗಳಾಗಲಿ ವ್ಯವಸ್ಥೆ ಇಲ್ಲ. ಇಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡೋದಾಗಲಿ, ಒಂದು ಅಧ್ಯಯನ ಮಾಡೋದಾಗಲಿ, ಆ ರೀತಿ ಒಂದು ಒಳ್ಳೆ ಕಾರ್ಯಕ್ಕೆ ಮರಗಳು ಉಪಯೋಗ ಆಗ್ತಿತ್ತು. ಅದನ್ನು ಏಕಾಏಕಿ ಕಡ್ದಿರೋದು ಭಾಳ ಖಂಡನೀಯ. ಅದೇ ರೀತಿಯಲ್ಲಿ ನಾನು ಮಾನ್ಯ ಶಾಸಕರನ್ನ ಒಂದು ಮನವಿ ಮಾಡೋದಿಷ್ಟೇ. ಸ್ವಾಮಿ, ಚಳ್ಳಕೆರೆಯಲ್ಲಿ ಎಷ್ಟು ಸರ್ಕಾರಿ ಶಾಲಾ ಕಾಲೇಜು ಇದ್ದಾವೆ. ಶಾಲಾ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಯಾರು ಅಧ್ಯಕ್ಷರಿದ್ದಾರೆ ತಾವು ಸ್ವಲ್ಪ ತಿಳಿಸ್ಬೇಕು. ಯಾಕಂದರೆ ಶಾಲಾ ಅಭಿವೃದ್ಧಿ ಸಮಿತಿ ಮಾಡೋದಂದರೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಮತ್ತು ಪೋಷಕರ ಮಧ್ಯೆ ಒಳ್ಳೆಯ ಸಂಬಂಧ ಇರಲಿ, ಶಾಲೆ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಅದರಲ್ಲಿ ಯಾರೇ ಪೋಷಕರು ಮತ್ತು ಶಾಲಾ ವಿದ್ಯಾರ್ಥಿ ತಂದೆ ತಾಯಿಗಳು ಮಾತ್ರ ಅದರಲ್ಲಿ ಕಮಿಟಿಯಲ್ಲಿ ಸೇರಿಸೋಂಥ ಅಧಿಕಾರ ಇದೆ. ಆದರೆ ಎಷ್ಟು ಕಾಲೇಜು ತಾವು ಅಧ್ಯಕ್ಷರಿದ್ದೀರಿ, ಇದರ ಉನ್ನಾರ ಏನು, ಇದರ ಉದ್ದೇಶ ಏನು ತಾವು ತಿಳಿಸ್ಬೇಕಂತ ನಾನು ಮನವಿ ಕೇಳ್ತೀನಿ ಇಷ್ಟೇ. ನಗರದಲ್ಲಿ ಇವತ್ತು ಕಾಲೇಜಿನ ಆವರಣದಲ್ಲಿ ಏನು ಮರಗಳ ಮಾರಣ ಹೋಮ ಏನಾಗಿದೆ, ಈ ಒಂದು ಸ್ಥಳಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅಣ್ಣವರು ಹಾಗೂ ನಮ್ಮ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಪಾಲಯ್ಯನವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಮೆಣಸಿನಕಾಯಿ ತಿಪ್ಪೇಸ್ವಾಮಿ ಗುರುಗಳು, ನಗರದ ಹಿರಿಯ ದುರ್ಗವಾರದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಇವತ್ತು ಚಳ್ಳಕೆರೆ ಒಂದು ಬರದ ನಾಡು. ಇಲ್ಲಿ ಅತ್ಯಂತ ಕಮ್ಮಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂದರೆ ಅದು ಚಳ್ಳಕೆರೆ ಇಡೀ ಕರ್ನಾಟಕದಲ್ಲಿ. ಅಂಥ ಒಂದು ಕರ್ನಾಟಕ ರಾಜ್ಯದ ಒಂದು ಚಳ್ಳಕೆರೆ ಒಂದು ಕಾಲೇಜಿನಲ್ಲಿ ಇವತ್ತು ಕಳೆದ 20-30 ವರ್ಷಗಳ ಕೆಳಗಡೆ ಇಲ್ಲಿ ಮಳೆ ಬೀಳ್ತಕ್ಕಂಥದ್ದೇ ಭಾಳ ಕಷ್ಟ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅವತ್ತು ಮರಗಳನ್ನ ನೆಟ್ಟು, ಈ ಭಾಗದಲ್ಲಿ ನೆಟ್ಟು ಇವತ್ತು ಮರಗಳನ್ನ ಪಾಲನೆ ಪೋಷಣೆ ಮಾಡಲಿಕ್ಕೆ ಭಾಳಷ್ಟು ಜನದ ಹತ್ರ ಹೋಗಿ ಸಹಕಾರ ತಗೊಂಡು ಟ್ಯಾಂಕರಲ್ಲಿ ನೀರೋಡಿಸಿ ಇವತ್ತು ಮರಗಳನ್ನ ಭಾಳ ಶ್ರಮವಹಿಸಿ ಶ್ರದ್ಧೆಯಿಂದ ಈ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಬೆಳೆಸಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಗೊತ್ತು, ಚಳ್ಳಕೆರೆಯಲ್ಲಿ ಮಳೆ ಬೀಳ್ತಕ್ಕಂಥದ್ದು ಭಾಳ ಅಪರೂಪ, ಭಾಳಷ್ಟು ಕಮ್ಮಿ ಬೀಳ್ತಕ್ಕಂಥ ಪ್ರದೇಶ ಕರ್ನಾಟಕದಲ್ಲಿ. ಅಂಥ ಒಂದು ವಿಚಾರ ಇದ್ದಾಗ ಇವತ್ತು 20-30 ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳನ್ನ ಏಕಾಏಕಿ ಇವತ್ತು ಅರಣ್ಯ ಇಲಾಖೆ ಇರ್ಬೋದು, ಇಲ್ಲ ತಾಲೂಕಿನ ಆಡಳಿತ ಇರ್ಬೋದು, ಇವತ್ತು ಶಾಸಕರ ಒಂದು ಆದೇಶದ ಮೇರೆಗೆ ಇವತ್ತು ಕಡಿದಿರ್ತಕ್ಕಂಥ ಎಷ್ಟು ಸರಿ, ಏನು ಕಡಿತಕ್ಕಂಥ ಉದ್ದೇಶ ಆದರೂ ಏನು? ಇವತ್ತು ಮರಗಳನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಲೇಜ್ ಕ್ಯಾಂಪಸಲ್ಲಿ ಕಾಲೇಜಿನ ಒಂದು ಇದರಲ್ಲಿ ಕಡಿದಿರ್ತಿರಲ್ಲ, ಇದ್ರ ಉದ್ದೇಶ ಏನು ಅಂತ ಕೇಳಿದಾಗ ನಾವಿಲ್ಲಿ ರಸ್ತೆನ ಅಗಲೀಕರಣ ಆಗಬೇಕು, ಈ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ಹೇಳ್ತಾರೆ. ಆಯಿತು, ನೀವು ಅಭಿವೃದ್ಧಿ ಮಾಡಿರಿ, ಇಲ್ಲಿ ಡಬಲ್ ರಸ್ತೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಕಾಲೇಜ್ ಒಳಗಡೆ ಇಲ್ಲಿ ಯಾವ ವೆಹಿಕಲ್ಗಳು ಬರ್ತಾರೆ, ಯಾರೇ ಬಂದರೂ ಪೋಷಕರು ಬಂದ್ರೂ ಮಕ್ಕಳನ್ನ ರೋಡಲ್ಲಿ ಗೇಟಲ್ಲಿ ನಿಲ್ಲಿಸ್ತಾರೆ, ಅವ್ರು ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಇದೇನೋ ಕಿಲೋಮೀಟ್ರ್ ಗಟ್ಟಲೆ ಇಲ್ಲ, ಕಾಲೇಜ್ ಒಳಗಡೆ ಇರ್ತಕ್ಕಂಥದ್ದು 100 ಮೀಟ್ರ್ ಇರ್ಬೋದು, 150 ಮೀಟ್ರ್ ಬರ್ಬೋದು. ಹಾಗಾಗಿ ಇಲ್ಲಿ ಡಬಲ್ ರೋಡ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದನ್ನು ಉದ್ದೇಶ ಇಟ್ಕೊಂಡು ಇವತ್ತು ಮರಗಳನ್ನ ಕಡಿದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಖಂಡಿಸ್ತೇವೆ. ಅದು ವಿಶೇಷವಾಗಿ ನಾಗರಿಕರೆಲ್ಲ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಚಳ್ಳಕೆರೆ ನಾಗರಿಕರು ಈ ಮರಗಳನ್ನ ಕಡಿದಿದ್ದಕ್ಕೆ ಇವತ್ತು ಬೆಳಗ್ಗೆ ಸಾಯಂಕಾಲ ಸಾವಿರಾರು ಜನ ಬಂದು ಇಲ್ಲಿ ವಾಕ್ ಮಾಡ್ತಾರೆ. ಅವ್ರಿಗೆಲ್ಲ ಭಾಳಷ್ಟು ಮನಸ್ಸಿಗೆ ನೋವಾಗಿರ್ತಕ್ಕಂಥ ಇವತ್ತೇನು ಲೆಕ್ಚರ್ಗಳಿದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾ ಇದ್ದಾರೆ, ಬಿಲ್ಡಿಂಗ್ ಇದ್ದಾಕ್ಷಣ ಏನು ಇದಾಗಲ್ಲ. ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗಬೇಕು. ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಮಾನ್ಯ ಶಾಸಕರು ನೀವು ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು, ಎಷ್ಟು ಜನ ಲೆಕ್ಚರ್ ಬರ್ತಾ ಇದ್ದಾರೆ, ಇಲ್ಲಿ ಶಿಕ್ಷಣ ಅವ್ರಿಗೆ ಸರಿಯಾಗಿ ತಲುಪ್ತಾ ಇದೆಯಾ, ಇಲ್ಲಿ ಏನೇನು ಮೂಲ ವಸತಿಗಳು ಇಲ್ಲೆಲ್ಲ ಕರೆಕ್ಟಾಗಿ ಇದೆಯಾ ಅನ್ನೋದನ್ನ ನೀವು ಗಮನ ಹರಿಸ್ಬೇಕು. ಇವತ್ತು ಕುಡಿಯೋ ನೀರು ಏನಿದೆ, ಆ ನೀರಲ್ಲಿ ನಿಮ್ಮ ಬಿಲ್ಡಿಂಗ್ನ ಕ್ಯೂರಿಂಗ್ ಮಾಡಿಸಿರ್ತಕ್ಕಂಥದ್ದು. ಇವತ್ತು ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಉಪನ್ಯಾಸರಿಗೆ ಏನು ಕುಡಿಯೋ ನೀರಿತ್ತು ಅದರಲ್ಲಿ ನೀವು ಬಿಲ್ಡಿಂಗನ್ನು ಕ್ಯೂರಿಂಗ್ ಕೆಲಸವನ್ನು ಮಾಡಿಸಿದ್ದೀರಾ. ಹಾಗೆಯೇ ಇವತ್ತು
ಶಾಲಾ ಕಾಲೇಜಲ್ಲಿ ಲೆಕ್ಚರ್ಗಳು ಎಷ್ಟು ಪ್ರಮಾಣದಲ್ಲಿ ಬಂದು ಎಷ್ಟು ಗಂಟೆಗಳ ಕಾಲ ಇಲ್ಲಿ ಇರ್ತಾರೆ ಅದೆಲ್ಲ ತಾವು ಗಮನ ಹರಿಸ್ಬೇಕು. ಇಲ್ಲಿ ಶಿಕ್ಷಣದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿ ಸುಮ್ಮನೆ ಬಿಲ್ಡಿಂಗ್ ಕಟ್ಟಿಸಿದ ತಕ್ಷಣ ಇಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಆಗೋದಿಲ್ಲ. ಲೆಕ್ಚರ್ಗಳು ಬಂದು ಪಾಠ ಮಾಡಬೇಕು, ಅದರ ಕರೆಕ್ಟಾಗಿ ನೀವು ವ್ಯವಸ್ಥೆಗಳನ್ನು ನೋಡ್ಬೇಕು. ನೀವೇ ಅಧ್ಯಕ್ಷರಿರ್ತೀರಾ, ನೀವು ಬಂದು ಇದನ್ನು ಗಮನಿಸಬೇಕು. ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಇಷ್ಟೆಲ್ಲ ತೊಂದರೆ ತಾಪತ್ರಗಳಾಗಿರ್ತಕ್ಕಂಥದ್ದೆಲ್ಲ ನಮಗೆ ಗಮನಕ್ಕೆ ಬರ್ತಾ ಇದೆ. ದಯಮಾಡಿ ಇದನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಇದು ವಿರುದ್ಧ ಮುಂಬರುವ ದಿನದಲ್ಲಿ ನಾವು ಏನು ಮಾಡಬೇಕಂತ ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವು ಕ್ರಮವನ್ನು